ನಾನು ಗೊತ್ತು ಮಾಡಿಸ್ತೀನಿ. ನಾನು ಡ್ಯಾಡ್ಗೆ ಹೇಳ್ತೀನಿ, ಡ್ಯಾಡ್ ಇವನ್ ಒಳ್ಳೆ ಇಮೇಜನ್ನ ಯೂಸ್ ಮಾಡ್ಕೊಂಡು ಸುಳ್ಳನ್ನ ಸತ್ಯ ಅಂತ ಹೇಳ್ತಿದ್ದಾನೆ ಅಂತ ಹೇಳ್ತೀನಿ. ನನ್ನ ಗಗನ್ ಮಧ್ಯೆ ಎಲ್ಲ ಮುಗ್ದು ಹೋಗಿದೆ ಅಂತ ಹೇಳ್ತೀನಿ. ನಾಟಕ ಮಾಡ್ತೀನಿ, ಅಳ್ತೀನಿ. ಈ ಮದ್ವೆ ಆಗ್ಲಿಲ್ಲ ಅಂದ್ರೆ ಪ್ರಾಣ ಬಿಡ್ತೀನಿ. ಗುಡ್. ಮೊದ್ಲ ಕೆಲಸ ಮಾಡು. ನೀನ್ ಸತ್ರ ಏನಾಗುತ್ತೆ? ನನಗೊಂದೆರಡು ವರ್ಷ ಜೈಲಾಗತ್ತೆ. ಆಗ್ಲಿ, ಜೀವಮಾನ ಪೂರ್ತಿ ನಿನ್ನ ಗಂಡನಾಗಿ ಕಷ್ಟ ಪಡೋದಕ್ಕಿಂತ ಆ ಜೈಲಲ್ಲಿರೋದೇ ಎಷ್ಟೋ ವಾಸಿ. ಏನಂದೆ? ಸಾಯಿ ಅಂದ್ಯಾ? ಇನ್ನೇನ್ ಮಾಡಕ್ಕಾಗತ್ತೆ? ಸಾಯ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡೋರ್ನ ಹಿಡ್ಕೊಳಕ್ಕಾಗತ್ತ? ನೀನ್ ಸಾಯೋದ್ರಿಂದ ಯಾರಿಗೂ ನಷ್ಟ ಇಲ್ಲ. ನಿಮ್ ಡ್ಯಾಡಿ ಒಂದೆರಡು ದಿನ ಅಳ್ತಾರೆ, ನಿಮ್ ಅಣ್ಣ ಒಂದ್ 4 ದಿನ ಬೇಜಾರ್ ಮಾಡ್ಕೊಂತಾನೆ. ಆದ್ರೆ ಅವ್ರಿಗೂ ನೀನ್ ಕೂಡ ಆ ಮೆಂಟಲ್ ಟಾರ್ಚರ್ ಇಂದ ಬಿಡುಗಡೆ ಆಗತ್ತೆ. ನನಗೂ ಮುಕ್ತಿ ಸಿಕ್ಕತ್ತೆ. ಸಾಯ್ತಾಳಂತೆ, ಸಾಯ್ತಾಳೆ. ಸಾಯೋಗೆಲೆ. ಏಯ್, ಇನ್ನೊಂದ್ಸಲ ನನಗೆ ಫೋನ್ ಮಾಡಿದ್ರೆ ನಿನ್ ಗ್ರಾಚಾರ ನೆಟ್ಗಿರಲ್ಲ. ಹೋಗೆಲೆ. ಹಲೋ. ಹಾ, ಹೇಳಪ್ಪ ಧೀರಜ್. ಎಲ್ಲಿಂದ ಮಾತಾಡ್ತಿದ್ಯಾ? ಏನ? ಪೊಲೀಸ್ ಸ್ಟೇಷನ್ ಇಂದನ? ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋದ್ಯೋ? ಓ ಮೈ ಗಾಡ್. ಏನಂತೆ? ಹಾ ಹಾ, ಹೆದರ್ಕೋಬೇಡ. ನಾನೇ ಸ್ಟೇಷನ್ಗೆ ಬರ್ತಾ ಇದ್ದೀನಿ. ಆ SI ನಿನ್ನ ಯಾತಕ್ಕೆ ಬಿಡೋದಿಲ್ಲ ನಾನು ನೋಡ್ತೀನಿ. ಕೀಪ್ ಕೂಲ್ ಧೀರಜ್, ಪ್ಲೀಸ್. ಫೋನ್ ಇಟ್ಬಿಟ್ಟು ನಾನು ಹೊಡ್ತೀನಿ. ಹೆದರ್ಕೋಬೇಡ ಮಗನೇ, ನಾನು ಬರ್ತೀನಿ. ಐ ಆಮ್ ಕಮಿಂಗ್. ಬರ್ತೀನಪ್ಪ, ಇಮ್ಮಿಡಿಯೇಟ್ ಆಗಿ ಹೊರಟೆ. ಏನು ಮಕ್ಕಳಿಗೆ ಹುಷಾರಾಗಿರೋಂಥ 1000 ಸಲ ಹೇಳ್ತೀನಿ. ನನ್ನ ಮತ್ತೆ ಕೇಳೋದೇ ಇಲ್ಲ. SI ಬೇರೆ ತರಲ, ಇನ್ನು ಏನು ಮಾಡ್ಬಿಡ್ತಾನೋ ಏನೋ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಅವನನ್ನ ಯಾಕೆ ಸೆಲೆಯಲ್ಲಿ ಹಾಕಿದ್ದೀರಾ? ಅವನು ಯಾವ ಜಾಗದಲ್ಲಿ ಇರಬೇಕೋ ಅಲ್ಲೇ ಇದ್ದಾನೆ. ಅದಕ್ಕೆ ಯಾಕೆ ಆಶ್ಚರ್ಯ ನಿಮಗೆ? ಅವನು ಯಾರ ಮಗ ಅಂತ ಗೊತ್ತು ತಾನೆ? ಗೊತ್ತಿದ್ದಕ್ಕೆ ಫೋನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ. ಓಹ್, ಏನೋ ಬಹಳ ದೊಡ್ಡದಾಗಿ ಒಬ್ಲೈಜ್ ಮಾಡ್ದಾಗ ಹೇಳ್ತಾ ಇದ್ದೀರಾ. ಅವನನ್ನ ಸೆಲೆಯಲ್ಲಿ ಯಾಕೆ ಹಾಕಿದ್ದೀರಾ ಮೊದಲು ಅದನ್ನ ಹೇಳಿ. ನೋಡ್ರಿ ಮಿಸ್ಟರ್ ಶ್ರೀಕಂಠಯ್ಯ, ನಿಮ್ಮ ಮಗ ನಮ್ಮ ಮನೆಗೆ ಅನಧಿಕೃತವಾಗಿ ನುಗ್ಗುತ್ತಾ ಇದ್ದಾಗ ನಮ್ಮ ಪೀಚಿಗಳ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾನೆ. ಅವನ ಮೇಲೆ ಚಾರ್ಜ್ ಶೀಟ್ ರೆಡಿ ಮಾಡಿದ್ವಿ. ಜಾಮೀನು ಕೊಟ್ಟು ನೋಡಿ, ನೀವು ಕಡ್ಡಿನ ಕಡ್ದು ಗುಡ್ಡ ಮಾಡೋ ಪ್ರಯತ್ನದಲ್ಲಿದ್ದೀರಿ. ನನ್ನ ಮಗ ನಿಮ್ಮ ಮನೆ ಹತ್ರ ಬಂದಿದ್ದ ತಪ್ಪು, ಅದು ನಾನು ಒಪ್ಕೋತೀನಿ. ಆದರೆ ಅವನಿಗೆ ನಿಮ್ಮ ಮನೆಗೆ ನುಗ್ಗೋ ಇಂಟೆನ್ಷನ್ ಇತ್ತು ಅಂತ ನೀವು ಅನ್ಕೊಂಡಿದ್ದೀರಲ್ಲ, ಅದು ತಪ್ಪು. ಅವನಿಗೆ ನಿಮ್ಮ ಮನೆಗೆ ಬರೋಂಥ ಇಂಟೆನ್ಷನ್ ಏನೂ ಇರಲಿಲ್ಲ ಅಂತ ಹೃದಯಪೂರ್ವಕವಾಗಿ ಆತ್ಮಸಾಕ್ಷಿಯಾಗಿ ನಿಮಗೂ ಗೊತ್ತು. ಇದರಲ್ಲಿ ಹೃದಯ ಸಾಕ್ಷಿ ಪ್ರಶ್ನೆನೇ ಬರೋದಿಲ್ಲ. ನಿಮ್ಮ ಮಗ ನಮ್ಮನೆ ಕಾಂಪೌಂಡ್ನ ಹಾರಿ ಟ್ರೆಸ್ಪಾಸ್ ಮಾಡಿದ. ಕಿಟಕಿಯಿಂದ ಇಣುಕ್ ನೋಡ್ತಾ ಇದ್ದಾಗ ನಮ್ಮ ಪೀಸಿಗಳು ಅವನನ್ನು ಹಿಡ್ಕೊಂಡು ಬಂದು ಒಳಗೆ ಹಾಕಿದ್ದಾರೆ. ಇದನ್ನೇ ನಾವು FIRಲ್ಲೂ ರೆಕಾರ್ಡ್ ಮಾಡಿದ್ವಿ. ಅಂದರೆ ನೀವು ಕೋರ್ಟ್ಗೆ ಈ ಕೇಸನ್ನ ದಾಖಲು ಮಾಡ್ತೀರಾ? ಅದು ನಮ್ಮ ಡ್ಯೂಟಿ ರೀ. ಇದರಲ್ಲಿ ನಮ್ಮ ಪರ್ಸನಲ್ ಅಂತ ಏನೂ ಇರೋದಿಲ್ಲ. So you have decided that you are going to do this mischief. ಲುಕ್ ಮಿಸ್ಟರ್ ಶ್ರೀಕಂಠಯ್ಯ, ನಾನೊಬ್ಬ ಡ್ಯೂಟಿ ಮೇಲಿರೋ ಪೊಲೀಸ್ ಆಫೀಸರ್. ಮೈಂಡ್ ಯುವರ್ ಟಂಗ್ ಅಂಡ್ ಟಾಕ್. ನೋಡಿ, ನಾನು ನಿಮ್ಗೆ ಅಡ್ವೈಸ್ ಮಾಡ್ತೀನಿ. ನಾನು ನಿಮ್ಮ ಮಗನ ಏನು ಮಾಡೋದಿಲ್ಲ. ಕಾನೂನಿನ ಪ್ರಕಾರ ಜಾಮೀನು ಕೊಟ್ಟು ಅವನನ್ನು ಬಿಡಿಸ್ಕೊಂಡು ಹೋಗ್ಬೇಕು. ಅಂದರೆ ನೀವು ಹಾಗೆ ಅವನನ್ನು ಬಿಟ್ಕೊಡೋದಿಲ್ಲ? ನೋ ಚಾನ್ಸ್, ಸಾಧ್ಯನೇ ಇಲ್ಲ. ನಾನು ಪದೇ ಪದೇ ನಾನು ಯಾರು ಅಂತ ನಿಮ್ಗೆ ಹೇಳೋ ಅಗತ್ಯ ನನಗೂ ಇಲ್ಲ. ಈ ಸಮಾಜದಲ್ಲಿ ನಾನು ಒಬ್ಬ ಗಣ್ಯ, ನನಗೂ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಇದೆ. ನೋಡಿ, ನಾನು ಮನಸ್ಸು ಮಾಡಿದ್ರೆ ನಿಮ್ಮನ್ನು ನೀರು ನೆರಳು ಎರಡೂ ಇಲ್ದಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸೋ ತಾಕತ್ತು ನನ್ನ ಹತ್ರ. ಫೈನ್ ಮಿಸ್ಟರ್ ಶ್ರೀಕಂಠಯ್ಯ, ಟ್ರಾನ್ಸ್ಫರ್ ಮಾಡಿಸಿ. ಅಲ್ಲಿವರೆಗೂ
ನಿಮ್ಮ ಮಗ ಇಲ್ಲೇ ಇರಲಿ. ನೀವು ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಂದಾಕ್ಷಣ ಹೆದರ್ಕೊಳ್ಳೋ ಪೊಲೀಸ್ ಆಫೀಸರ್ ಅಲ್ಲ ರೀ ನಾನು ಏನು ಅಂತ ನಮ್ಮ ಡಿಪಾರ್ಟ್ಮೆಂಟಿನ ಹೈಯರ್ ಆಫೀಸರ್ಸ್ಗೆ ಚೆನ್ನಾಗಿ ಗೊತ್ತು. ಇಷ್ಟಕ್ಕೂ ಒಬ್ಬ ಪುಡಾರಿ ಹೇಳಿದಾಕ್ಷಣ ನನ್ನನ್ನು ಟ್ರಾನ್ಸ್ಫರ್ ಮಾಡೋದಿಲ್ಲ. ಇನ್ ಕೇಸ್ ನನ್ನನ್ನು ಟ್ರಾನ್ಸ್ಫರ್ ಮಾಡಿದ್ರು ಎಲ್ಲಿಗೆ ಬೇಕಾದರೂ ಹೋಗೋಕೆ ನಾನು ಸಿದ್ಧ. ಕರ್ತವ್ಯ ನಿರ್ವಹಣೆ ಮಾಡೋಕೆ ಯಾಕ್ರಿ ಹೆದರ್ಕೋಬೇಕು? ಅದೆಲ್ಲ ಬಿಟ್ಟು ಕಾನೂನಿನ ಪ್ರಕಾರ ನಡ್ಕೊಂಡು ಹಾಗೆ that suits me fine. ನನ್ನ ಮಗನ ಹೇಗೆ ಬಿಡಿಸ್ಕೊಂಡು ಹೋಗ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಇಟ್ಸ್ ಅ ಚಾಲೆಂಜ್. ಓಕೆ ಮಿಸ್ಟರ್ ಶ್ರೀಕಂಠಯ್ಯ, ನಿಮ್ಮ ಚಾಲೆಂಜನ್ನ ಅಕ್ಸೆಪ್ಟ್ ಮಾಡ್ತೀನಿ. ಹಾಗೆ ಮಾಡಿ. ನೋಡಿ, ನನ್ನ ಮಗನಿಗೇನಾದರೂ ಹಾರಂ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಹೋಗ್ರಿ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಕಾನೂನಿಗೆ ತಲೆಬಾಗಿ ಕೆಲಸ ಮಾಡುವಂಥ ಪೊಲೀಸ್ ಆಫೀಸರ್ಸ್ ನಾವು. ಸುಮ್ಮನೆ ಹೋಗಿ. ಯು ಮೇ ಗೋ ನಾವ್. ಧೀರಜ್, ನೀನೇನು ಹೆದರ್ಕೋಬೇಡ, ನಾನಿದ್ದೀನಿ. ಬೇಗ ಬಂದು ಕರ್ಕೊಂಡು ಸಾಕು ನೀನು ಹಾಕಮ್ಮ. ಪರವಾಗಿಲ್ಲ ಡ್ಯಾಡ್, ನೀವು ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಅರೆ, ಇರೋದಿಬ್ರು ಒಟ್ಟಿಗೆ ಊಟ ಮಾಡೋಣ. ನೀನು ಹಾಕೋ, ನಾನು ಹೆಲ್ಪ್ ಮಾಡೋಣ. ಬೇಡ ಡ್ಯಾಡ್, ನಾನೇ ಹಾಕೋತೀನಿ. ಹಾಕೋ. ಏನಮ್ಮ ಅದು? ಅನ್ನ ಸಾರಿಗೆ ಬಾಟ್ಲಿಂದ ಏನೋ ಸುಲ್ಕೋತಾ ಇದೆಯಾ? ಅದು ಆಯುರ್ವೇದಿಕ್ ಟಾನಿಕ್ ಡ್ಯಾಡ್. ಆಯುರ್ವೇದಿಕ್ ಟಾನಿಕ್? ಸರಿ, ಅದನ್ನ ಯಾಕೆ ಅನ್ನಕ್ಕೆ ಬೆರೆಸ್ಕೊಂಡು ತಿಂತಾ ಇದೆಯಾ? ವಿಚಿತ್ರವಾಗಿದೆಯಲ್ಲ, ಅದರಲ್ಲಿ ಏನಾದ್ರು ರುಚಿ ಇರುತ್ತಾ? ಪರವಾಗಿಲ್ಲ ಡ್ಯಾಡ್, ರುಚಿಗಿಂತ ಎಫೆಕ್ಟ್ ಮುಖ್ಯ. ಏನು ಎಫೆಕ್ಟು? ಅದು ನನ್ನ ಫ್ರೆಂಡ್ ತಂದೆ ಒಬ್ರು ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದಾರೆ. ಅವ್ರು ಹೇಳಿದ್ರು ಅನ್ನಕ್ಕೆ ಕಲ್ಸ್ಕೊಂಡು ತಿಂದರೆ ಮನಸ್ಸು ಶಾಂತವಾಗುತ್ತಂತೆ. ಅಂದರೆ ನಾನು ಯಾವಾಗಲೂ ಸಿಡುಕ್ತಾ ಇರ್ತೀನಲ್ಲ, ಸೊ ನನ್ನ ಕೋಪ ಎಲ್ಲ ಕಡಿಮೆ ಆಗಿ ತಾಳ್ಮೆ ಬರುತ್ತಂತೆ ಡ್ಯಾಡ್. ಗುಡ್. ಹೇಳಿದವ್ರು ಯಾರೇ ಆಗಿರಲಿ, ಅವ್ರನ್ನ ಕಂಗ್ರ್ಯಾಚುಲೇಟ್ ಮಾಡಬೇಕು. ಒಳ್ಳೆ ಕೆಲಸನೇ ಮಾಡಿದಾರಲ್ಲ. ಅಂತೂ ನೀನು ಸಿಡುತ್ತಾ ಇದೆ ಅಂತ ಒಪ್ಕೊಂಡಿದ್ಯಲ್ಲ. ಅದೇನೇ ಇರಲಿ ಡ್ಯಾಡ್, ನಿಮಗೆ ಸಂತೋಷ ಆಯ್ತಲ್ಲ ಅಷ್ಟೇ ಸಾಕು. ಆಗದೇ ಇರುತ್ತೇನಮ್ಮ. ನೀನು ಪೇಷನ್ಸ್ ಬಿಲ್ಡಪ್ ಮಾಡಿಕೊಂಡ್ರೆ 90% ಆಫ್ ದಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ತುಂಬಾ ಒಗ್ರಾಗಿದೆ ಡ್ಯಾಡ್, ತಿನ್ನಕ್ಕೆ ಆಗ್ತಾ ಇಲ್ಲ. ಹೋಗ್ಲಿ ಬಿಡಮ್ಮ, ಔಷಧಿ ಎಲ್ಲ ಡಾಕ್ಟರ್ ಹೇಳಿದಷ್ಟೇ ತಗೋಬೇಕು. ನೀನು ಒಂದೇ ದಿವಸದಲ್ಲಿ ಗೌತಮ ಬುದ್ಧನ ಥರ ಶಾಂತ ಸ್ವರೂಪಿ ಆಗ್ಬಿಡ್ಬೇಕು ಅಂತ ಹಾಕ್ಬಿಟ್ರೆ ಆಗುತ್ತಾ? ಅದನ್ನು ಪಕ್ಕಕ್ಕಿಟ್ಟು ಬೇರೆ ಅನ್ನ ಕಲಿಸ್ಬೇಕು. ಪರವಾಗಿಲ್ಲ ಡ್ಯಾಡ್, ನಾನು ಇದನ್ನ ತಿನ್ನಲೇಬೇಕು. ಮೆತ್ತಿಗೆ ಮೆತ್ತಿಗೆ ನಿಧಾನಕ್ಕೆ ತಿನ್ನಮ್ಮ. ನೀನು ಯಾವಾಗಲೂ ಅಷ್ಟೇ ಆತರ ಪಡ್ತೀಯ. ನೀರು ತಗೋ. ಇನ್ಮೇಲೆ ಆತರ ಪಡಲ್ಲ ಡ್ಯಾಡ್, ಇದೇ ಕಡೆ. ರಜನಿ, ಅದಕ್ಕೆ ಯಾಕೆ ಮಾಡ್ತೀಯಾ? ಏನಾಯ್ತು? ಗಗನ್ ನನಗೆ ಮೋಸ ಮಾಡಿದ್ದಾನೆ ಡ್ಯಾಡ್. ಆಯ್ತಲ್ಲ, ಏನೋ ಆಗಬಾರ್ದು ಆಗೋಯ್ತು. ಅವನು ಅದನ್ನು ಒಪ್ಕೊಂಡಿದ್ದಾನಲ್ಲ, ಅದನ್ನು ಸರಿ ಮಾಡೋಣ ಬಿಡು. ಇಲ್ಲ ಡ್ಯಾಡ್, ಅವನು ಒಪ್ಕೊಂಡಿಲ್ಲ. ಅವನು ನನ್ನ ಜೊತೆ ನಡ್ಕೊಂಡಿದ್ದಲ್ಲ ಸುಳ್ಳು ಅಂತ ಸಾಧಿಸ್ತಾನಂತೆ. ಅವನು ನನ್ನ ಕೆಡ್ಸೇ ಇಲ್ಲ
ಅಂತ ಪ್ರೂವ್ ಮಾಡ್ತಾನಂತೆ ಡ್ಯಾಡ್. ಹಾಗನ್ನ ಆವತ್ತು ನೀವಿಬ್ರು ರೂಮಿಂದ ಹೊರಗೆ ಬಂದಾಗ ನಾನೇ ನೋಡಿದ್ನಲ್ಲ, ಅವ್ನು ತಪ್ಪು ಮಾಡಿದಾನೆ ಅನ್ನೋದು ಅವ್ನ ಮುಖದಲ್ಲೇ ಸ್ಪಷ್ಟವಾಗಿ ಕಾಣ್ತಾ ಇತ್ತಲ್ಲ. ಆದ್ರೂ ಅವ್ನು ಇನ್ನೋಸೆಂಟ್ ಅಂತೆ ಡ್ಯಾಡ್. ನಾನೇ ಸುಳ್ಳು ನಾಟಕ ಮಾಡಿದ್ದೀನಂತೆ. ಡ್ಯಾಡ್, ಗಗನ್ ತಪ್ಪು ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಆಗ್ಲೇಬೇಕು. ನನ್ನ ಪ್ರಾಣ ಕೊಟ್ಟಾದ್ರೂ ಅವನಿಗೆ ಶಿಕ್ಷೆ ಕೊಡ್ತೀನಿ. ಏನಮ್ಮ ಹೇಳ್ತಾ ಇದ್ದೀನಿ ನೀನು? ನಾನೀಗ ಅನ್ನಕ್ಕೆ ಬೆರೆಸ್ಕೊಂಡಿದ್ದು ಟಾನಿಕ್ ಅಲ್ಲ, ವಿಷ. ವಿಷಾನ? ಅಲ್ಲಮ್ಮ, ಯಾಕಮ್ಮ ಯಾಕಮ್ಮ ವಿಷ ತಗೊಂಡೆ ನೀನು? ನನಗೆ ಹೇಳಿದ್ರೆ ಗಗನ್ನ ಒಪ್ಪಿಸ್ತದ್ನಲ್ಲಮ್ಮ, ದುಡುಕ್ಬಿಟ್ಟಿಲ್ಲಮ್ಮ. ಡಾಕ್ಟರ್ ಫೋನ್ ಮಾಡ್ತೀನಿ. ಇದೇನು ಪ್ರಯೋಜನ ಇಲ್ಲ ಡ್ಯಾಡ್. ನಾನು ನಿಮಗೆ ತುಂಬಾ ಕಷ್ಟ ಕೊಟ್ಬಿಟ್ಟೆ. ಇನ್ಮೇಲೆ ಆ ಕಷ್ಟ ಆಗಲ್ಲ ಡ್ಯಾಡ್. ಹುಚ್ಚುಚ್ಚಾಗಿ ಮಾತಾಡ್ಬಿಡಮ್ಮ. ಡಾಕ್ಟರ್, ಓಕೆ, ಈಗಲೇ ಹೊಟ್ಟೆ. ನಮ್ಮ ಒಬ್ಬಳಿಗೇನೂ ಆಗೋದಿಲ್ಲ, ನೀವು ಸಹಾಯ ಮಾಡಪ್ಪ. ಚಳಿ ಜ್ವರ ಬಂದು ಕೈ ಕಾಲೆಲ್ಲ ಬಿದ್ದೋಗವೆ, ನಡೆಯೋ. ಕಿರ್ಚ್ಬೇಡ, ನಿನ್ನ ಸೂಟ್ ಕೇಸ್ ಒಳಗಡೆ ತುರುಕ್ಬಿಟ್ಟು ಇಬ್ಬರು ಹೊರಗಡೆ ಪಾರ್ಸಲ್ ಮಾಡ್ಬಿಡ್ತೀನಿ. ಏನ್ ಕಿರ್ಸ್ತೀಯ? ಹಾಳಾಗೋಗ್ಲಿ, ಹೊರಗಡೆ ಹೋಗು. ನೀನು ಹೊರಗಡೆ ನೀರು, ಅಲ್ಲೇ ಕಾವು ನೀರು. ನಾನು ಹೇಗಾದ್ರೂ ಮಾಡಿ ನಾನು ಒಬ್ಬನೇ ಸಾಗಿಸ್ತೀನಿ. ಹೋಗಪ್ಪಯ್ಯ. ಏನಾಯ್ತು? ಅಲ್ಲ, ನನ್ನ ಕಾಲು ಸಿಗಾಕೊಂಡಿದ್ದು. ಹೋಗು, ಮುಖ ನೋಡ್ತೀಯ? ಹೋಗು. ಕೂತ್ಬಿಡ್ತೀನಿ. ಪಾಪಿ, ಎಷ್ಟು ದಿನದಿಂದ ಹೀಗೆ ಮಾಡ್ಬೇಕು ಅಂತ ಹೊಂಚಾಕೊಂಡು ಕಾಯ್ತಾ ಇದೆಯೋ? ನಿನ್ನ ಏನ್ ಮಾಡ್ತೀನಿ ನೋಡು. ನೀನು ಒಂದು ಗತಿ ಕಾಣಿಸ್ತಾ ನಾನು ಸುಮ್ಮನೆ ಬಿಡೋದಿಲ್ಲ ನಿನ್ನ. ಓಹೋ, ತಾಳ್ಮೆ ತಾಳ್ಮೆ. ನಾನೇನಾದ್ರೂ ನಿಮ್ಮ ಹತ್ರ ಬಂದು ಆ ಸೂಟ್ ಕೇಸ್ನ ತಗೊಂಡೋಗಿ ತಾಯಿ ಅಂತ ಗ್ವಾಗರ್ದ್ನ ನೀನೇ ಲಪ್ಟಾಯಿಸ್ಕೊಂಡ್ ಬಂದೆ. ಈಗ ನನ್ನಂದ್ರೆ ನಾನು ಏನ್ ಮಾಡ್ಲಿ ಹೇಳಿ? ನನ್ನ ಜೊತೆ ಸುಖದಲ್ಲಾದ್ರೂ ಭಾಗಿಯಾಗ್ಲಿಲ್ಲ, ಕೊನೆಗೆ ಕಷ್ಟದಲ್ಲಾದ್ರೂ ಭಾಗಿಯಾದ್ರಲ್ಲ. ಸಂಪಂಗಿ, ನಿನಗೆಲ್ಲ ಗಂಟು ಬಿತ್ತು. ನಿನಗೆ ಯಾಕೆ ಗಂಟು ಬಿತ್ತೋ ಹಾಗೆ ಯಾರೋ ಭಾರಿ ಗಂಟು ಬಿಟ್ಟೋಗಿದಾರಲ್ಲ ಅಂತ ನಾನು ಎತ್ಕೊಂಡು ಬಂದೆ. ಹೋಗ್ಲಿ ಬಿಡಿ, ನನ್ನಿಂದ ಸುಶೀಲಮ್ಮನಿಗೆ ನಿನಗೆ ಟ್ರಾನ್ಸ್ಫರ್ ಆಗಿದೆ. ಯಾರ್ಯಾರ ಪಾಲು ಯಾರ್ಯಾರು ಸೇರ್ಬೇಕಾಗಿತ್ತು ಅದು ಅವ್ರು ಸೇರಿದೆ, ಅವ್ರವ್ರೇ ಅನುಭವಿಸ್ಬೇಕು. ಅಂದ್ರೆ ನೀವಿಬ್ರು ಸೇರಿ ಅದನ್ನ ನನ್ನ ಹೆಗಲ ಮೇಲೆ ಹೊಸಕ್ ನೋಡ್ತಾ ಇದ್ದೀರಾ? ಹೆಗಲು ನಿಂದೆ, ಸೂಟ್ ಕೇಸು ನಿಂದೆ, ತಗೊಂಡು ಮಜಾ ಮಾಡೋ. ಅಲ್ಲೇ ಸಂಪಂಗಿ, ದಯವಿಟ್ಟು ನನ್ನ ಕೈ ಬಿಡ್ಬೇಡ ಕಣ. ಸುಶೀಲಮ್ಮ, ನೀವಾದ್ರೂ ಸ್ವಲ್ಪ ಹೇಳಿ. ಹೌದು ಸಂಪಂಗಿ, ಎಲ್ಲರೂ ಸೇರಿ ಮಣ್ಣು ತಿನ್ನೋ ಕೆಲಸ ಮಾಡಿದ್ದೀವಿ. ಎಲ್ಲರೂ ಸೇರಿನೇ ಅದನ್ನ ಸಾಗಿಸ್ಬಿಡೋಣ, ಏನಂತೀಯ? ಸುಶೀಲಮ್ಮ, ನೀನ್ ಹೇಳಿದ್ರೆ ನಾನು ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀನಿ. ಆದ್ರೆ ಇವತ್ತು ಬೇಡ, ಅದನ್ನ ಯಾವ ರೀತಿ ಸಾಗಿಸ್ಬೇಕು ಅಂತ ಪ್ಲಾನ್ ಮಾಡ್ತೀನಿ. ನಾಳೆ ಸಾಗಿಸೋಣ. ಏನು, ಇನ್ನೂ ಒಂದಿನ ಅದನ್ನ ಮನೇಲಿ ಇಟ್ಕೋಬೇಕಾ? ಯೋಚನೆ ಮಾಡು. ಒಂದ್ ದಿವಸ ಅದನ್ನ ಮನೇಲಿ ಇಟ್ಕೊಂಡ್ರೆ ಬಚಾವಾಗ್ತೀಯ, ಇಲ್ಲ ಜೀವನ ಪೂರ್ತಿ ನೀನು ಜೈಲಲ್ಲಿ ಕೊಳಿಬೇಕಾಗುತ್ತೆ. ಅಯ್ಯೋ, ಇವತ್ತೊಂದಿನ ತಾನೆ, ಹೇಗೋ ದೇವ್ರ ನೆನ್ಸ್ಕೊತ ಕಾಲ ಹಾಕ್ಬಿಡ್ತೀನಿ. ನೀನು ಹೇಳ್ದಂಗೆ ಆಗ್ಲಿ. ನೀವು ಸದಾನಂದ ಅವ್ರ ಬಾಮೈದ ಅಂದೆ. ನಿಮ್ಮನ್ನ ಎಂಗೇಜ್ಮೆಂಟ್ ಅಲ್ಲಿ ನೋಡಿದ ನೆನಪು ನನಗೆ. ಹೌದು ಸರ್,
ಆದರೆ ಈಗ ಆ ಎಂಗೇಜ್ಮೆಂಟ್ ಮುರಿದು ಬಿದ್ದಿದೆ. ನಮ್ಮಿಬ್ಬರ ಸಂಸಾರಗಳ ಮಧ್ಯೆ ಅಂಥ ಒಳ್ಳೆ ಸಂಬಂಧ ಏನು ಉಳಿದಿಲ್ಲ. ಹಾಗಂದಮೇಲೆ ನಾನು ನಿಮಗೆ ಸಹಾಯ ಮಾಡಲೇಬೇಕು. ಥ್ಯಾಂಕ್ ಯು ಸರ್. ಸರ್, ಈ ಏರಿಯಾ ಎಸ್ ಐ ಬಂದು ನನ್ನ ಮಗ ಧೀರಜ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಸರ್. ಹೌದು, ನಿಮ್ಮ ಮಗ ಮಾಡೋ ಅಫೆನ್ಸ್ ಏನು? ನನ್ನ ಮಗನ ಅಫೆನ್ಸ್ ಏನು ಬಂತು ಸರ್? ಅವನು ಅಮೆರಿಕದಲ್ಲಿದ್ದವನು, ಅಲ್ಲೇ ಓದಿರೋನು. ಯಾವುದೋ ದ್ವೇಷದ ಹಿನ್ನೆಲೆಯಲ್ಲಿ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಸರ್. ನೀವೇ ಹೋಗಿ ಕೇಳಿ ಯಾಕೆ ಅರೆಸ್ಟ್ ಮಾಡಿದ್ರು ಅಂತ. ನಮ್ಮಂಥ ಸಾಧಾರಣ ಮನುಷ್ಯರ ಮಾತೆಲ್ಲ ಆತ ಕೇಳಲ್ಲ ಸರ್. ಆತ ಮಹಾಪ್ರಚಂಡ. ಅದಕ್ಕೆ ಅದೇ ಒಂದು ಮಾತು ಹೇಳಿದ್ರೆ. ನೋಡಿ, ನಾನೊಬ್ಬ ರಾಜಕಾರಣಿ, ನನಗೆ ಅದು ಸೆಪರೇಟ್ ಇಮೇಜ್ ಇದೆ. ಹಾಗಂತ ಲಾ ಆ್ಯಂಡ್ ಆರ್ಡರ್ ವಿಷಯದಲ್ಲಿ ನಾವು ಇಂಟರ್ಫಿಯರ್ ಆದರೆ ಪೊಲೀಸ್ ಅಧಿಕಾರಿಗಳ ಹತ್ರ ನನ್ನ ವರ್ಚಸ್ ಕಮ್ಮಿ ಆಗ್ತದೆ. ಆದರೆ ಈಗ ತಾನೇ ತಾವು ಹೇಳಿದ್ರಿ ನಾನು ಸಹಾಯ ಮಾಡ್ತೀನಿ ಅಂತ. ಸರ್, ನನಗನ್ಸುತ್ತೆ ಬಹುಶಃ ಸದಾನಂದ್ ಅವರೇ ಆ ಎಸ್ ಐಗೆ ಹೇಳ್ಬಿಟ್ಟು ಈ ಕೆಲಸ ಎಲ್ಲ ಮಾಡಿಸ್ತಾ ಇದ್ದಾರೆ ಅಂತ. ತಾವು ಹೇಗಾದರೂ ಮಾಡಿ ನಂಗೆ ಸಹಾಯ ಮಾಡಲೇಬೇಕು ಸರ್, ಪ್ಲೀಸ್. ಆಯಿತು, ಮಾತಿಗೆ ತಪ್ಪೋ ಜಾತಿ ನಮ್ದಲ್ಲ. ಆ ಎಸ್ ಐ ಹತ್ರ ಮಾತಾಡ್ತೀನಿ. ಹಲೋ, ಪೊಲೀಸ್ ಸ್ಟೇಷನ್. ನಾನು ಧರಂಪಾಲ್ ಮಾತಾಡ್ತಾ ಇರೋದು.